ಮಹಾಪುರುಷ ಸಂತ ಸೇವಾಲಾಲ್ ಮಹಾರಾಜರ ನಾಮಫಲಕ ಕಿತ್ತು ಎಸೆದು ವಿಕೃತ ಮೆರೆದ ಘಟನೆಯೊಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರೇವನೂರು ತಾಂಡಾದಲ್ಲಿ ನಿನ್ನೆ ರಾತ್ರಿ ಕಂಡು ಬಂದಿದೆ. सामान सेल वो भी ले रहा हूँ मैं आज ಕಳೆದ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ನಾಮಫಲಕ ಹರಿದು ಹಾಕಿ ತಾಂಡಾದ ಜನರಿಗೆ ಮಾರಣಾಂತಿಕ ಹಲ್ಲೆ ಕೂಡ ಮಾಡಿ ಪರಾರಿಯಾಗಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರಿಗೆ ಮಾಹಿತಿ ನೀಡಿ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ರಾತ್ರಿ ಹೊತ್ತಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ. ಮಹಾಮಹಿಮರಿಗೆ ಈ ರೀತಿ ಅಪಮಾನ ಮಾಡುವುದು ಕಾನೂನು ಬಾಹಿರ ಮತ್ತು ಖಂಡನೀಯವಾಗಿದೆ. ಇಂತಹ ಘಟನೆಗಳು ನಡೆದಾಗ ಸಂಬಂಧಪಟ್ಟ ವ್ಯಕ್ತಿಗಳನ್ನ ತಕ್ಷಣವೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಂಡಾದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಂಜಾರ ಸಮಾಜದ ಈ ತಾಂಡಾದ ಪ್ರಮುಖ ಮುಖಂಡರಿಗೆ ಆಗಲಿ ಮತ್ತು ಕೇಳಕ್ಕೆ ಹೋದರೆ ಕೂಡ ಏನದ ಇವ್ರೇನದ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು ಘಟನೆ ಕೂಡ ಭಾಳ ಗಂಭೀರವಾಗಿ ಇದಕ್ಕೇನದ ನಾವು ತಗೊಳ್ಕೋಬೇಕಾಗ್ತದ. ನಿನ್ನೆ ಈ ಘಟನೆ ಕುರಿತಾಗಿ ಪೊಲೀಸ್ ಇಲಾಖೆಯಿಂದ ಎಲ್ಲರೂ ಕೂಡ ಏನದ ನಿನ್ನೆ ನಿಯೋಜನೆ ಮಾಡ್ತಕ್ಕಂಥದ್ದು ನಿನ್ನೆ DYSP ಮತ್ತು SP ಅವರು ಕೂಡ ಏನದ ಅವ್ರ ಗಮನಕ್ಕೆ ಬಂದ ಮೇಲೆ ನಿನ್ನೆ ತಕ್ಷಣ ಏನದ ಈ ರೇವಣು ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿಂದ ನಡೀತಕ್ಕಂಥ ಘಟನೆಗಳು ಕೂಡ ಏನದ ಅವು ನೋಡಿ ಆಲಿಸಿ ನಿನ್ನೆ ಒಂದು ಪ್ರಕರಣ ಕೂಡ ಕಿಡಿಗೇಡಿಗಳ ಮೇಲೆ ಏನೇನ ಪ್ರಕರಣ ದಾಖಲಿಸಿ ಇವತ್ತೇನದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ತಾವು ಏನದ ತಕ್ಷಣವೇ ಅರೆಸ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಬಂಧಿಸಲಿಲ್ಲ ಅಂತಂದರೆ ನಾವು ಏನದ ಇವತ್ತು ನಾವು ಜೇವರ್ಗಿಯಲ್ಲಿ ಬಂದು ಕರೆ ಕೊಡ್ತೀವಿ ಅಂತಕ್ಕಂಥದ್ದು ಇವತ್ತೇನ ತಾಂಡ ವತಿಯಿಂದ ನಾನು ಬಂಜಾರ ಸಮಾಜ ತಾಲೂಕಾ ಸಂಪೂರ್ಣ ಏನದ ಬಂಜಾರ ಸಮಾಜ ಸರ್ವ ಬಂಜಾರ ಸಮಾಜ ಮತ್ತು ವಿವಿಧ ಸಂಘಟನೆಗಳಿಂದ ನಾವು ಕರೆ ಕೊಡಕತ್ತದ. ನಾವು ಏನಿಲ್ಲ ಸರ್, ಇಲ್ಲಿ ತಾಂಡ ಊರು ಅನ್ನೋದು ನಾವು ಭೇದ ಭಾವನೆ ಇರೋದು ಒಕ್ಕಟ್ಟಾಗಿ ನಡೆದೀವಿ. ಕೆಲವೊಂದು ಕಿಡಿಗೇಡಿಗಳು ಏನು ಬೇಕಂತ ಗೊತ್ತಿಲ್ಲ, ಏನು ಜಗಳ ಹಚ್ಚಬೇಕಂತ ಉದ್ದೇಶವರೆಗೂ ಗೊತ್ತಿಲ್ಲ, ಬಂದ್ ಕೇಸಿ ಇದಕ್ಕಿಂತ ಮುಂಚೆನೂ ಕೆಲವೊಂದು ಕಿಡಿಗೇಡಿಗಳು ನಮ್ಮ ಇದ್ರ ಗಣೇಶ ವಿಸರ್ಜನೆ ಅವಾಗೂ ಕಿರಿಕಿರಿ ಮಾಡ್ಯಾರ ಅಂತ ಗೊತ್ತಾಯ್ತು ಸರ್. ಅದು ಏನೋ ಕಾಂಪ್ರಮೈಸ್ ಮಾಡಿದೆ. ಇವ್ರು ನಿನ್ನೆ ಬಂದು ಏಕಾಏಕಿ ನಮ್ಮಲ್ಲಿ ಎಲ್ಲ ಕರಿ ಮಾಡಿ ಕೇಸಿ ಎಲ್ಲರೂ ಭಾಳಷ್ಟು ಪಬ್ಲಿಕ್ ಇದ್ರು ಸರ್. ಅಂಥ ಮೂಮೆಂಟ್ನಾಗ ಬಂದು ಕೇಸಿ ಕಿರಿಕಿರಿ ಮಾಡ್ಕೊಂಡು ಕೇಸಿ ಕೆಲವೊಂದು ಕಲ್ಲು ತೂರಾಟ ಮಾಡಿ ನಮ್ಮ ಶಿವಾಲ ಮೂರ್ತಿಗೆ ಪೂರಾ ಹರಿದ ಕೇಸಿ ಇದು ಮಾಡ್ಯಾರ ಸರ್. ಅಂಥವ್ರಿಗೆ ಏನದ ನಾವು ಮನವಿ ಮಾಡೋದಷ್ಟೇ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆಗೆ, ಯಾರೇ ಆಗಲಿ ನಮಗೆ ಊರು ಅಥವಾ ಯಾರೇ ಏನು ಇದು ಇಲ್ಲ ಸರ್, ಯಾರು ಅಂಥವ್ರು ಮಾಡ್ಯಾರ ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಮಾಡಬೇಕಂತ ನಮ್ಮ ಮನವಿ ಸರ್. ನಾವು ಈ ಕಡೆ ಎಲ್ಲರೂ ಇದ್ದೀವಿ. ಕೆಲವೊಬ್ಬರು ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿ ನಮ್ಮ ಶಿವಲಾಲ್ ಮಹಾರಾಜರ ಭಾವಚಿತ್ರವನ್ನು ಹರಿದಾಕಿದ್ದಕ್ಕೆ ನಮಗೆ ತೀವ್ರವಾಗಿ ನಾವು ಖಂಡಿಸ್ತೀವಿ ಸರ್. ನಮ್ಮ ಸಮಾಜದವ್ರು ಯಾರು ತಂಟೆಗೆ ಹೋಗೋರಲ್ಲ ಏನಂತ ಸರ್. ನಾವಾಯಿತು ನಾವು ದುಡಿಯೋದಾಯಿತು ಇದೇ ನಮ್ಮ ಕಾಯಕ ಮಾಡ್ಕೊಂಡು ಹೋಗ್ಲಕತ್ತೀವಿ. ನಮಗೆ ಪದೇ 2-3 ಸಲ ಆಯ್ತು ಸರ್ ಈ ಥರ ದಬ್ಬಾಳಿಕೆ ಆಗ್ಲಕತ್ತದ. ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ರೀ ಮತ್ತು ನಿಮ್ಮ ಮೀಡಿಯಾದ ಮುಖಾಂತರ ಎಲ್ಲರಿಗೂ ಮನವಿ ಮಾಡೋದು ಇಷ್ಟೇ, ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಇವರಿಗೆ. ವಿಶೇಷವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳು ಸಾರ್ವಜನಿಕರನ್ನು ಭಯಭೀತರನ್ನಾಗಿಸುತ್ತವೆ. ಆದ್ದರಿಂದ ಕಿಡಿಗೇಡಿಗಳ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದಾರೆ. ಏನಾಗದಂದ್ರಿ ನಿನ್ನೆ ಥಿಯೇಟರ್ ಶೀಟರ್ ಹುಡುಗರು ಊರನ್ನ ತುಕೊಳ್ಳು ನಮ್ಮ ಶಿವಲಾಲ್ ಜಯಂತಿದು ಮಾಡ್ಯಾರ. ಅದು ಥಿಯೇಟರ್ ತೊಗೊಂಡು ಇನ್ನೂ ಏನಾಗ್ಯದ ನಿಮ್ಮದು ಪಿಕ್ಚರ್ ಬಾಕಿ ಶರಣಗುಡಿಯಲ್ಲಿ ನೀವು ಹೊಡಿತೀವಿ ಅಂತೇಳಿ ಥಿಯೇಟರ್ ಶೀಟರು ಇಡೋಣ. ನಮ್ಮ ಹುಡುಗರು ಏನಂದ್ರು ಅಂಥದ್ದು ಏನು ಮಾಡೀವಿ ನಾವು, ನಮ್ಗೆ ಯಾಕೆ ಶರಣಗುಡಿಗೆ ಬಂದ್ರೆ ಹೊಡಿತೀರಿ ನೀವು, ಅಂಥದ್ದು ಏನು ಮಾಡಿರಿ, ನಮ್ಗೆ ಯಾಕೆ ದಬ್ಬಾಳಿಕೆ ಮಾಡ್ತೀರಿ ನೀವು, ನಮ್ದು ಏನು ಅನ್ಯಾಯ ಮಾಡೀವಿ ಅಂತ ಹೇಳಿದ್ರೆ ನಮ್ಮ ತುಪ್ಪಳಿ ಕಲ್ಲ ತೂರಾಟ ಮಾಡಿದ್ರು, ಬಡಿಗೆ ತೊಗೊಂಡು ಹೊಡೆದ್ರು, ನಮ್ಮ ಫೋಟೋ ಹೊರ ಹಾಕಿದ್ರು. ಭಾಳ ಅತ್ಯಾಚಾರ ಆಗ್ಯದ ಸರ್. ಈ 3-4 ಸಾರಿ ಆಯ್ತು ಲಂಬಾಣಿಯವರು ಬರ್ರಿ ತಿಂಡಿ ಅದ ಅದು ಅದ ಅಂತೇಳಿ ನಾವು ಭಾಳ ಟಾರ್ಚರ್ ಕೊಡ್ಲಾಕತ್ತಾರೆ ಸರ್. ಇದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು. ರಾತ್ರಿ ಪಿ ಎಸ್ ಸಾಬ್ರು ಸರ್ಕಾರ ಸಾಬ್ರು
ಜಗಳ ಆಗ್ಯದ. ನಿನ್ನೆ ರಾತ್ರಿ ನಾವು ಫಂಕ್ಷನ್ ಮಾಡಿದ್ವಿ ಅಂತ ನಿನ್ನೆ ನಮ್ದು ಕರೀದ್ವಿ ಸರ್. ನಮ್ಮ ಚುಕ್ಕ ಎಲ್ಲ ನಮ್ಮ ಮನ್ಯಾಗ ನಾವು ಕರಿ ಮಾಡ್ಕೊಂಡು ಉಳ್ಳಾಕತ್ತಿದ್ದೀವಿ ರೀ. ಅವ್ರೇನು ಸ್ಟೇಟಸ್ ಏನೇನು ಬಿಡ್ಲಾಕತ್ತಾರಂತೆ. ಈಗಿಲ್ಲ ಜಾತ್ರೆಗೆ ಬರ್ರಿ, ನಿಮ್ಮ ಜಾತ್ರೆಗೆ ಆದ್ರಿ ಅಂತ ಕೇಸಿ ಏನೇನು ಬಿಡ್ಲಾಕತ್ತಾರ್ರಿ ಸರ್ ಅವರು. ನಾವು ಸುಮ್ಮನೆ ನಮ್ಮ ಚುಕ್ಕ ಕುಂದ್ರಾನ ಅವ್ರು ಬಂದಾರ್ರಿ. ನೀವು ಇಷ್ಟಿಷ್ಟು ಎಲ್ಲ ಸ್ಟೇಟಸ್ ಇಟ್ಟು ಕೇಸಿನೂ ಇನ್ನು ನಮಗೆ ಕೇಳಕ್ಕೆ ಬರ್ತೀರಿ ಅಂತ ಕೇಸಿ ಇವ್ರು ಕೇಳೋಣ ಸರ್. ನಮ್ಮ ಚುಕ್ಕ ಎಲ್ಲರೂ ಜಗಳ ಅವರು ಎಲ್ಲ ಬಂದು ಹೊಡೆದಾರ್ರಿ. ಹೊಡೆದ್ರು ಮನೆ ತಕ್ಕ ಎಲ್ಲ ಕಲ್ಲುಗಳು ಎಲ್ಲ ನಮ್ಮ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರಿಗೂ ಹತ್ತವ್ರಿ. ಅಂದ್ರೂ ನಾವು ಎಲ್ಲ ಮನೆಗೆ ತೊಗೊಂಡು ಚುಕ್ಕಳಿಗೆ ತೀರಿರಿ. ಎಲ್ಲ ಮನೆ ತಕ್ಕ ಬಂದ ಕೇಸಿ ನಮ್ಮ ಎಲ್ಲ ಭಾಂಡೆಗಳು ಮನ್ಯಾಗೆಲ್ಲ ಸಾಮಾನ್ಯ ಇರ್ತಾವ್ರಿ. ಅವು ಬರ್ರಿ ಹೊರಗೆ ಅಂತ ಕೇಸಿ ನಮಗೆ ಇಷ್ಟು ಬಂದು ತೊಂದರೆ ಮಾಡಿದ್ರು ನಾವು ಹೊರಗೆ ಬಂದಿಲ್ರಿ. ನಮ್ಮ ಗಂಡನವ್ರು ಎಲ್ಲಿ ಯಾರು ನಾವು ಏನು ನಿನಗೆ ಗೊತ್ತಿಲ್ರಿ. ನಮ್ಮ ನಾಳೆಗೆ ಯಾರೇ ಸತ್ತರಿಂದ ನಮ್ದು ಜಿಮ್ಮೆದಾರಿ ಯಾರು ತಗೋತೀವಿ. ಸರ್ ನಾವು ಏನು ಮಾಡಿದ್ರು ಗಣಪತಿ ಒಯ್ದ್ರು ಜಗಳನೇ. ನಾವು ಶಿವಲ ಜಯಂತಿ ಮಾಡಿದ್ರು ಜಗಳನೇ ರೀ. ಸುಮ್ಮನೆ ನಿನ್ನವ್ರು ನಾವು ಎಲ್ಲ ನಮ್ಮ ಹುಡುಗಿ ಕಿತ್ತದಿತ್ತು ರೀ. ಎಲ್ಲ ಕಿತ್ಕೆ ನಾವು ಆರಾಮ್ ಮನ್ಯಾಗ ಮುಕ್ಕೊಂಡೀವಿ. ಬಂದ್ಕೆ ನಮ್ಮ ಜಗಳ ಮಾಡೋದಿಲ್ಲ, ಯಾರು ಕೂಡ ಇದು ಮಾಡೋದಿಲ್ಲ. ನಾವು ರೋಡಿಗೆ ಹೋದ್ರು ನಮ್ಮ ಕೂಡ ಜಗಳನೇ. ನಮ್ಮ ಕೂಡ ಜಗಳನೇ. ನೀವೇನು ನಿಮ್ಮ 10 ರೂಪಾಯಿ ಕೊಡ್ತೀವಿ ಅಕ್ಷಿಗೆ ಬರ್ರಿ ಹಂಗ ಮಾತಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದು ಅಪರಾಧಿಗಳನ್ನ ಬಂಧಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಲಕ್ಷ್ಮಣ್ ಪವಾರ್, 9 ಲೈವ್ ನ್ಯೂಸ್, ಕಲಬುರಗಿ.